ಭಾರತ ಶಕ್ತಿಶಾಲಿ ಆದರೆ ಕಾಂಗ್ರೆಸ್ಗೆ ಕಸಿವಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಭಾರತ ಶಕ್ತಿಶಾಲಿ ಆದರೆ ಕಾಂಗ್ರೆಸ್ಗೆ ಕಸಿವಿಸಿ. ಕಾಂಗ್ರೆಸ್ನವರು ಬರೀ ಸುಳ್ಳನ್ನೇ ಹರಡ್ತಾ ಇದ್ದಾರೆ. ಕೊರೋನಾ ವ್ಯಾಕ್ಸಿನ್ಗೂ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಭಾರತದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ಗೌರವವಿಲ್ಲ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಒಂದು ಅಬ್ಬರದ ಮಾತನ್ನ ಹೇಳ್ತಾ ಇದ್ದಾರೆ. 9 ವರ್ಷದಲ್ಲಿ ಬಿಜೆಪಿ ಹಲವು ಕೆಲಸವನ್ನ ಮಾಡಿದೆ. ಭಾರತದ ನ್ಯಾಯ ಸಂಹಿತೆಯನ್ನ ಬಿಜೆಪಿ ನೀಡಿದೆ. ಕಾಂಗ್ರೆಸ್ನವರು ಇನ್ನೂ ಕೂಡ ಗುಲಾಮಗಿರಿಯಿಂದ ಹೊರಬಂದಿಲ್ಲ ಅನ್ನುವಂತಹ ಮಾತನ್ನ ಮೋದಿಯವರು ಹೇಳ್ತಾ ಇದ್ದಾರೆ. ಭಾರತ ಶಕ್ತಿಶಾಲಿ ಆದರೆ ಕಾಂಗ್ರೆಸ್ಗೆ ಒಂದು ರೀತಿಯ ಕಸಿವಿಸಿ ಅನ್ನುವಂತಹ ಮಾತನ್ನ ಮೋದಿಯವರು ಭಾಷಣದ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ಬರೀ ಸುಳ್ಳನ್ನೇ ಹಬ್ಬಿಸ್ತಾ ಇದ್ದಾರೆ, ಸುಳ್ಳನ್ನೇ ಹರಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಮೋದಿಯವರು ಹೇಳ್ತಾ ಇದ್ದಾರೆ. ಕೊರೋನಾ ವ್ಯಾಕ್ಸಿನ್ ಬಂದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಭಾರತದ ಅಭಿವೃದ್ಧಿಯ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೋದಿಯವರು. ಬೆಳಗಾವಿಯಲ್ಲಿ ಸಮಾವೇಶದಲ್ಲಿ ನಡೀತಾ ಇದ್ದ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳಿದ್ರು ಮೋದಿಯವರು. ಅಬ್ಬರದ ಪ್ರಚಾರವನ್ನ ಮಾಡೋ ಸಂದರ್ಭದಲ್ಲಿ ಮೋದಿಯವರು ಈ ಒಂದು ಕಾಂಗ್ರೆಸ್ ಬಗ್ಗೆ ಈ ಮಾತನ್ನ ಹೇಳಿದ್ರು. 9 ವರ್ಷದಲ್ಲಿ ಬಿಜೆಪಿ ಹಲವು ಕೆಲಸಗಳನ್ನ ಮಾಡಿದೆ. 9 ರಿಂದ 10 ವರ್ಷ ಬಿಜೆಪಿ ಸಾಕಷ್ಟು ಕೆಲಸಗಳನ್ನ ಮಾಡಿದೆ. ಜನಸಾಮಾನ್ಯರಿಗೆ ಸಾಕಷ್ಟು ಉಪಯೋಗವಾಗುವಂತಹ ಕೆಲಸವನ್ನ ಮಾಡಿದ್ರೂ ಕೂಡ ಕಾಂಗ್ರೆಸ್ ಕೈ ನಾಯಕರು ಆರೋಪವನ್ನ ಇನ್ನೂ ಕೂಡ ಮಾಡ್ತಾನೆ ಇದ್ದಾರೆ. ಭಾರತದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಕಿಂಚಿತ್ತೂ ಗೌರವ ಇಲ್ಲ ಅನ್ನುವಂತಹ ಬೇಸರವನ್ನ ಮೋದಿಯವರು ಹೊರ ಹಾಕ್ತಾರೆ. ಭಾರತದ ನ್ಯಾಯ ಸಂಹಿತೆಯನ್ನ ಬಿಜೆಪಿ ಮಾಡಿದೆ. ಕಾಂಗ್ರೆಸ್ನವರು ಗುಲಾಮಗಿರಿಯಿಂದ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಭಾರತ ಈಗ 3ನೇ ಸ್ಥಾನದಲ್ಲಿ ಇರುವಂಥದ್ದು. ಅಭಿವೃದ್ಧಿ ವಿಚಾರವನ್ನ ನೋಡೋದಾದ್ರೆ ಭಾರತ ಈಗ 3ನೇ ಸ್ಥಾನದಲ್ಲಿ ಬಂದು ನಿಂತಿದೆ. ಆದರೂ ಕೂಡ ಈ ಭಾರತದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನುವಂತಹ ಬೇಸರವನ್ನ ಮೋದಿಯವರು ಹೊರ ಹಾಕ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಬೆಳಗಾವಿ ಮತ್ತು ಚಿಕ್ಕೋಡಿ ಯಾ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು. ताई भुवनेश्वरी और मां सौदत्ती येलम्मा को मैं प्रणाम करता हूं. भाइयों और बहनों, सबसे पहले तो मैं कर्नाटका के सभी वोटर्स का अभिनंदन करता हूं. कर्नाटका में मैं जहां जहां गया हूं, मुझे
एक ही स्वर सुनाई देता है। फिर एक बार, फिर एक बार, फिर एक बार। साथियों, हम सभी छत्रपति शिवाजी महाराज को मानने वाले लोग, हम सभी भगवान बसवेश्वरा का अनुसरण करने वाले लोग, छत्रपति शिवाजी महाराज ने शक्तिशाली भारत बनाने के लिए जीवन भर संघर्ष किया। भगवान बसवेश्वरा ने अनुभव मंडपम से डेमोक्रेसी का रास्ता बताया। 10 साल में भारत शक्तिशाली हुआ। आप मुझे बताइए, भारत का शक्तिशाली होना आप गर्व करते हैं? आपको गर्व होता है? भारत की पहचान मदर ऑफ डेमोक्रेसी के रूप में होने लगी है। ये गर्व होने वाली बात है कि नहीं है? गर्व करने वाली बात है कि नहीं है? भारत से 25 करोड़ लोग गरीबी से बाहर निकले। ಭಾರತ ಶಕ್ತಿಶಾಲಿ ಆದರೆ ಕಾಂಗ್ರೆಸ್ಗೆ ಕಸಿವಿಸಿ, ಕಾಂಗ್ರೆಸ್ನವರು ಬರೀ ಸುಳ್ಳನ್ನ ಹರಡ್ತಾ ಇದ್ದಾರೆ. ಈಗ ಭಾರತ ಅತಿ ದೊಡ್ಡ ಹಾಗೆ ಬಲಿಷ್ಠ ದೇಶ ಆಗಿದೆ, ಆದರೂ ಕೂಡ ಅಭಿವೃದ್ಧಿಯ ಬಗ್ಗೆ ಯಾವುದೇ ಒಂದು ಗೌರವ ಇಲ್ಲ ಅನ್ನುವಂಥದ್ದನ್ನ ಮೋದಿ ಅವರು ಭಾಷಣದಲ್ಲಿ ಬೇಸರವನ್ನ ಹೊರಹಾಕಿದ್ರು.